ತೇಜಸ್ವಿನಿ. ಇನ್ನು ಈಗ ತಾನೇ 26 ವರ್ಷ ವಯಸ್ಸು. ಚಿಕ್ಕಬಳ್ಳಾಪುರ ನಗರದ ನಿವಾಸಿಯಾಗಿದ್ದ ತೇಜಸ್ವಿನಿಯನ್ನ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿಗೆ ಮದುವೆ ಮಾಡಿಕೊಡಲಾಗಿತ್ತು. ಇಬ್ಬರು ಮಕ್ಕಳು ಸಹ ಇದ್ರು. ಆದ್ರೆ ಗಂಡನನ್ನ ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಮಂಚೇನಹಳ್ಳಿ ತಾಲೂಕಿನ ದಂಡಿಗಾನಹಳ್ಳಿ ಗ್ರಾಮದ ನಿವಾಸಿ ಚಂದ್ರಶೇಖರ್ ಎನ್ನುವಾತನನ್ನ ಪ್ರೀತಿಸಿದ ಎರಡನೇ ಮದುವೆ ಮಾಡಿಕೊಂಡಿದ್ಲು. ಪ್ರೀತಿಸಿದ ಎರಡನೇ ಗಂಡನನ್ನ ತೊರೆದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟದ ಮೂಲದ ಸಂದೀಪ್ ಎನ್ನುವಾತನ ಜೊತೆ ಕಳೆದ 3 ತಿಂಗಳುಗಳಿಂದ ಲಿವಿಂಗ್ ಇನ್ ರಿಲೇಶನ್ಶಿಪ್ ನಲ್ಲಿ ಇದ್ಲಂತೆ. ಸಂದೀಪ್ ಹಾಗೂ ತೇಜಸ್ವಿನಿ ಚಿಕ್ಕಬಳ್ಳಾಪುರ ನಗರದ ದಿನ್ನೆಹೊಸಳ್ಳಿ ರಸ್ತೆಯಲ್ಲಿ ಬಾಡಿಗೆ ಮನೆ ಮಾಡಿಕೊಂಡು ವಾಸವಿದ್ರು. ಆದರೆ ಫೆಬ್ರವರಿ 25ರಂದು ಬೆಳಗ್ಗೆ ಕ್ಷುಲ್ಲಕ ಕಾರಣಕ್ಕೆ ಇಬ್ಬರ ಮಧ್ಯೆ ಜಗಳವಾಗಿದ್ದು, ಸಂದೀಪ್ ಪ್ರಿಯತಮೆಯ ಹೊಟ್ಟೆಗೆ ಚಾಕುವಿನಿಂದ ಇರಿದಿದ್ದಾನೆ. ಗಂಭೀರ ಗಾಯಗೊಂಡಿದ್ದ ತೇಜಸ್ವಿನಿ ನಿನ್ನೆ ಸಂಜೆ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾಳೆ. ತೇಜಸ್ವಿನಿ ಅಂತ ಅಂದ್ಬಿಟ್ಟು ನಾವು ದಂದಗಾನಹಳ್ಳಿ ಚಂದ್ರು ಅಂದ್ಬಿಟ್ಟು ಅವ್ರಿಗೆ ಮದುವೆ ಮಾಡಿಕೊಟ್ಟಿದ್ದೆ. ಅವ್ರು ಲವ್ ಮಾಡ್ಕೊಂಡು ಮ್ಯಾರೇಜ್ ಮಾಡ್ಕೊಂಡಿರೋದು. ರೀಸೆಂಟಲ್ಲಿ ಇದೇನಾಗೈತೆ ಏನೋ ಅಂತ ನನಗೂ ಗೊತ್ತಾಗಿಲ್ಲ ಮಾಹಿತಿ. ಅದರಿಂದ ನನಗೆ ನೆನ್ನೆ ಕಾಲ್ ಬಂತು, ಹಿಂಗೆ ನಿನ್ನ ತಂಗಿ ವಿಷ ಕುಡಿದ್ಬಿಟ್ಟು ಅವಳೆ ಅಂತ ಒಂದು ಬಂತು. ತಿರ್ಗಿ ಅಲ್ಲೋಗಿ ವಿಚಾರಣೆ ಮಾಡಿದ್ರೆ ಅದು ವಿಷ ಅಲ್ಲ, ಏನೋ ಕೊಲೆನೋ ಇಲ್ಲ ಮತ್ತೊಂದು ಏನೋ ನಡೆದೈತೆ ಅಂತ ಗೊತ್ತಾಗ್ತೈತೆ. ಅದಕ್ಕೆ ಅವರು ತಿರ್ಗಿ ನಾವೆಲ್ಲ ಬೆಳಗ್ಗೆ ಎಲ್ಲ ವಿಚಾರಣೆ ಮಾಡಿದಾಗ ಸಂದೀಪ್ ಅಂದ್ಬಿಟ್ಟು ಒಬ್ಬನು 3 ತಿಂಗಳಿಂದ ರಿಲೇಷನ್ಶಿಪ್ಪಲ್ಲಿ ಇದ್ದಂತೆ. ಅವ್ರನ್ನ ನನ್ನ ತಂಗಿ ಕೆಲಸ ಮಾಡೋ ಹತ್ರಕ್ಕೆಲ್ಲ ಅವ್ನು ಹೋಗ್ಬಿಟ್ಟು ಆ ಹುಡುಗಿನ ಮಾತಾಡಿಸ್ಕೊಂಡು ಕೆಲಸ ಮಾಡೋದ್ರಿಂದೆಲ್ಲ ಕರ್ಕೊಂಡು ಹೋಗ್ಬಿಟ್ಟು ತಿರುಗಾಡಿಸ್ತಾ ಇದ್ದಂತೆ. ಅದು ನಮಗೂ ಗೊತ್ತಿಲ್ಲ, ಮಾಹಿತಿ ಇವತ್ತೇ ಗೊತ್ತಾಯ್ತು ಸ್ಟೇಷನ್ ಹತ್ರ ಹೋದ್ಮೇಲೆ. ಅದೇ ನಾವು ಏನು ಮಾಡ್ಕೊಂಡು ಅವಳು ಸೂಸೈಡ್ ಮಾಡ್ಕೊಳಕ್ಕೆ ಸಾಧ್ಯನೇ ಇಲ್ಲ ಅದು. ಅದಕ್ಕೆ ಯಾಕಂದರೆ ಅವಳು ಒಂಥರ ನಮಗೆ ರೋಡಿ ಬೇಬಿ ಇದ್ದಂಗೆ. ಇನ್ನೊಂದೇನೆಂದರೆ ಇದು ಕೊಲೆನೇ ಅಂತ ನನ್ನ ಅನಿಸಿಕೆ ಐತೆ. ಅವರಿಬ್ಬರು ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಅವರಿಬ್ಬರು ಇವಾಗ ಒಳಗಡೆ ಇದ್ದಾರೆ. ಇದೇನಾಗೈತೆ ಅಂತ ನನಗೂ ಸ್ವಲ್ಪ ಗಂಡನೇ ಹಾಕ್ಬಿಟ್ಬಿಟ್ಟು ಅಂದರೆ ಗಂಡನ ಜೊತೆ ಅಲ್ಲಿ ದನಗಾನಹಳ್ಳಿ ಹತ್ರ ಇರೋದಕ್ಕೆ ಇಷ್ಟ ಇಲ್ಲ. ನನ್ನ ತಂಗಿ ಇಲ್ಲಿ ಬಂದು ಒಂದನಕ್ಕೆ ಅಂದ್ಬಿಟ್ಟು ಅವ್ರ ಅಂಗಡಿಯಲ್ಲಿ ಕೆಲಸ ಮಾಡಿಕೊಂಡು 3 ಹೊತ್ತು ಊಟ ಏನಾಯಿತು ಅದು ತಿನ್ಕೊಂಡು ಅವ್ರ ಮಕ್ಕಳನ್ನ ನನ್ನ ತಂಗಿನ ಎಲ್ಲ ಚೆನ್ನಾಗಿ ನೋಡ್ಕೊತಾ ಇದ್ರು. ಬಟ್ ಇಲ್ಲಿ ಈ ಸೈಡಲ್ಲಿಂದ ಬಂದಿದ್ದಾರೆ, ಏನು ಆಯಿತು ಏನೋ ಗೊತ್ತಿಲ್ಲ. ಬಟ್ ಹಿಂಗೆ ಸಂದೀಪ್ ಪರಿಚಯ ಆದಮೇಲೆ ಇದೆಲ್ಲ ಆಗಿರೋದು. ಸಂದೀಪ್ ಅವರು ಏನು ಕೆಲಸ ಮಾಡ್ತಿದ್ರು? ಸಂದೀಪು ಪೆಟ್ರೋಲ್ ಬಂಕಲ್ಲಿ ಕೆಲಸ ಮಾಡ್ತಾ ಇದ್ದಂತೆ. ಇಲ್ಲೇ ಗಂಗರೆ ಕಾಲುವೆ ಹತ್ರ ಇರೋದಂಥವ್ರು. ನಿಮ್ಮ ಸಿಸ್ಟರ್ಗೆ ಹೆಂಗೆ ಪರಿಚಯ? ನಮ್ಮ ಸಿಸ್ಟರ್ಗೆ ಅಂದರೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು, ಚೌಟ್ರಿಗೆ ಇವೆಂಟ್ಗೆಲ್ಲ ಹೋಗ್ತಾಯಿದ್ರು. ಅಲ್ಲಿ ಬಟರ್ ಕೆಲಸಕ್ಕೆ ಬಂದಿದ್ದಂತೆ. ಹಿಂಗೆ ಇವತ್ತೇ ಗೊತ್ತಾಗಿದ್ದು ಮಾಹಿತಿ. ಅದಕ್ಕೆ ಅವ್ನು ನಿಂತ್ಕೊಂಡು ಹಂಗೆ ಹೇಳ್ದ. ಅದಕ್ಕೆ ನನಗೆ ಪರಿಚಯ ಆಗಿರೋದು ಅಲ್ಲೇ ಅಂತೆ. ಅವನು ಎಲ್ಲ ಒಪ್ಕೊತಾನೆ. ನನ್ನ ಮನೆಯಿಂದ ಒಡವೆಗಳೆಲ್ಲ ತೊಗೊಂಡೋಗಿದ್ದೆ, 3 ತಿಂಗಳು ಕರ್ಕೊಂಡೋಗಿದ್ದೀನಿ ಅಂತೆಲ್ಲ ಅವನು ಹೇಳ್ತಾ ಅವನು. ಅದಕ್ಕೆ ಅದು ನ್ಯಾಯ ಪ್ರಕಾರ ಏನಾಯಿತೋ ಅದು ಮಕ್ಕಳಿಗೋಸ್ಕರ ಆದರೂ ನ್ಯಾಯ ಸಿಗಬೇಕು ಅಂತ ಕೋರ್ಕೊಂತಾರೆ. ಇನ್ನು ಮೃತ ತೇಜಸ್ವಿನಿಗೆ 7 ವರ್ಷದ ಮಗ ಹಾಗೂ 3 ವರ್ಷದ ಹೆಣ್ಣು ಮಗು ಇದೆ. ಮೊದಲೇ ಅಪ್ಪರಿಂದ ದೂರವಾಗಿದ್ದ ಮಕ್ಕಳು ಈಗ ಇದ್ದ ತಾಯಿಯನ್ನ ಕಳೆದುಕೊಂಡು ಅನಾಥವಾಗಿದ್ದಾರೆ. ಅಮ್ಮ ಸತ್ತಿರೋ ಸುದ್ದಿ ಕೇಳಿ ಮಗ ಬಿಕ್ಕಿ ಅತ್ತೆ 3 ವರ್ಷದ ಮಗು ತಾಯಿ ಇಲ್ಲ ಎನ್ನದೇ ಅರಿವಿಲ್ಲ. ಇದರಿಂದ ಮಕ್ಕಳ ಭವಿಷ್ಯ ನೆನೆಸಿಕೊಂಡು ತೇಜಸ್ವಿನಿ ಅಕ್ಕ ತಂಗಿಯರು ಗೋಳಾಡುತ್ತಿದ್ದ ದೃಶ್ಯ ಕಂಡು ಬಂತು. ಮನೆ ಹತ್ರ ಇರುವಾಗ ಸಂದೀಪ ಒಂದು 5:30-6 ಗಂಟೆ ಮಧ್ಯದಲ್ಲಿ ಹಿಂಗೆ ಗೌರ್ಮೆಂಟ್ ಹಾಸ್ಪಿಟ್ಲಿಗೆ ಹಾಕಿದ್ದೀನಿ, ನಿಮ್ಮ ಅಕ್ಕ ಏನೋ ಕುಡಿದ್ಬಿಟ್ಟು ಚುಚ್ಕೊಬಿಟ್ಟಿದ್ದಾಳೆ ಅಂತ ಅವನು ಹೇಳಿದ್ನು. ಹೇಳ್ಬಿಟ್ಟು ಮತ್ತೆ ನಾನು ಇಲ್ಲಿ ಕರ್ಕೊಬಂದರು. ಇಲ್ಲಿ ಸೀರಿಯಸ್ ಇದೆ, ಮುದ್ದೇನಹಳ್ಳಿ ಕರ್ಕೊಂಡು ಹೋಗ್ಬೇಕು ಅಂತ ಹೇಳಿದ್ರು. ಮುದ್ದೇನಹಳ್ಳಿಯಲ್ಲಿ ಹೋದರೆ ಆಪ್ರೇಷನ್ ಮಾಡಬೇಕು, ದೊಡ್ಡವ್ರು ಯಾರಾದರೂ ಬೇಕು ಅಂದರು. ನಾನು ಇಲ್ಲಿಂದನೇ ನಮ್ಮ ಅಣ್ಣಗೆ ಕಾಲ್ ಮಾಡಿದೆ, ಯಾಕಂದರೆ ಒಬ್ಬರೇ ಆಗಲ್ವಲ್ಲ. ಅದಕ್ಕೆ ತೇಜಸ್ವಿನಿ ಅವ್ರ ಅಣ್ಣಗೆ ಕರೆಯೋಕ್ಕೆ ಫೋನ್ ಮಾಡಿದ್ರೆ ಅವ್ರು ಮುದ್ದೇನಹಳ್ಳಿ ಹಾಸ್ಪಿಟ್ಲಿಗೆ ಬಂದರು. ಸಂದೀಪ ಅಲ್ಲಿ ಅಡ್ಮಿಟ್ ಬಾಡಿ ಒಳಗಡೆ ಕೊಟ್ಬಿಟ್ಟು ಹೋಗ್ಬಿಟ್ಟು ಅವನು ಫೋನ್ ಮಾಡು ತಿಳಿಸಿರು ನನಗೆ ಹೇಳ್ತೀನಿ ಅಂತ ಹೇಳ್ಬಿಟ್ಟು ಅವನು ಹೋಗ್ಬಿಟ್ಟಿದ್ದಾನೆ ಊರಿಗೆ ನೆನ್ನೆ ಸಂಜೆ. ಮತ್ತೆ ನೆನ್ನೆ ಆಪ್ರೇಷನ್ ಥಿಯೇಟ್ರ್ ಕರ್ಕೊಂಡು ಹೋಗ್ಬೇಕಾದ್ರೆ ಅದೇನೋ ಪೈಪ್ ಹಾಕ್ಬೇಕಾದ್ರೆ ಆ ಥರ ಆಗಿದೆ. ಸರ್ ಒಂದು 2-3 ತಿಂಗಳಿಂದ ಅವ್ರ ಜೊತೆಯಲ್ಲಿದ್ದರು ಸರ್. ಅಂದರೆ ಕಿತ್ಲಾಡೋದೆಲ್ಲ ಅವ್ನು ಜಾಸ್ತಿನೇ ಮಾಡ್ತಿದ್ನು. ಅದರಿಂದ ಇದು ಮಾಡಿ ಸಂದೀಪ್ ಅರುಣ ಸೈಡಿಂದ ಪರಿಚಯ ಸರ್. ಅವನು ನಮ್ಮ ಅಕ್ಕ ಹೇಳಿದ್ಲು ಅರುಣ ಸೈಡಿಂದನೇ ಪರಿಚಯ ಅಂತ ಹೇಳಿದ್ಲು. ಅಂದರೆ ಅವ್ರ ಹಸ್ಬೆಂಡ್ನ ಬಿಟ್ಟು ಅವ್ರ ಜೊತೆಲಿ ಇದ್ರು ಅಂತನಾ ಸರ್? ಅಂದರೆ ಇವು ಒಂಟಿಯಾಗಿದ್ರಲ್ವ, ಮಕ್ಕಳನ್ನಿಬ್ಬರನ್ನ ಹೋಟ್ಲು ಕೆಲಸ ಮಾಡಿಕೊಂಡು ಮಕ್ಕಳನ್ನ ಸಾಕೊಂತಿದ್ಲು. ಆ ಥರ ಟೈಮಲ್ಲಿ ಅರುಣ ಇದನ್ನು ಟಚ್ ಮಾಡಿಸಿರೋದು ಸರ್, ಇವನು ಕರ್ಕೊಬಂದು. ಅಂದರೆ ಇವಾಗ ಅಂದರೆ ಅವರೇ ಸೂಸೈಡ್ ಮಾಡ್ಕೊಂಡಿತ್ತು? ಇಲ್ಲ ಸರ್, ಸೂಸೈಡ್ ಮಾಡ್ಕೊಳ್ಳೋಕೆ ಚಾನ್ಸ್ ಇಲ್ಲ ಸರ್ ಅವರು. ಮತ್ತೆ ಯಾರು ಏನು ಮಾಡಿದ್ದಾರೆ ಸರ್? ಅಂದರೆ ಅರುಣ ಮತ್ತು ಸಂದೀಪ್ ಇಬ್ಬರೇ ಮನೇಲಿದ್ದಾರೆ. ಅಂದರೆ ಮಕ್ಕಳಿದ್ರು, ಅವರಿಬ್ಬರೇ ಏನಾದರೂ ಮಾಡಿರೋಕ್ಕಾಗುತ್ತಾ? ಇನ್ನು ಮಕ್ಕಳು ಏನಾದರೂ ಮಾಡೋಕ್ಕಾಗುತ್ತಾ? ಇಲ್ಲ ಬೆಡ್ ಮೇಲಿಂದ ಕೆಳಗಡೆ ಬಿದ್ದಿರೋದು ಅಂತ ಹೇಳ್ತಿದ್ದಾರೆ ನಿನ್ನೆ ಮೊನ್ನೆ ಎಲ್ಲ. ಇವಾಗ ಫ್ಯಾನ್ ಏನಾದರೂ ಚುಚ್ಕೊಂಡ್ರೆ ನರದ ಒಳಗಡೆ ಕರಳು ಒಳಗಡೆ ಹೋಗೋರ್ಗೂ ಚಾನ್ಸಸ್ಸೇ ಇಲ್ಲ ಸರ್.
ಅವ್ರ ಮೇಲೇ ಏನಾದರೂ ಅಲ್ಲ ಚುಚ್ಚಿ ಸಾಯಿಸಿದಾರಂತಲ್ಲ. ಹಾಂ ಅದೇ ಸರ್ ಆಗಿರುತ್ತೆ. ಇನ್ನು ತೇಜಸ್ವಿನಿ ಸಾವಿನ ಪ್ರಕರಣದಲ್ಲಿ ಚಿಕ್ಕಬಳ್ಳಾಪುರ ನಗರ ಠಾಣೆ ಪೊಲೀಸರು ಆರೋಪಿ ಸಂದೀಪ್ ಹಾಗೂ ತೇಜಸ್ವಿನಿಗೆ ಆಶ್ರಯ ನೀಡಿದ್ದ ಅರುಣಾ ಎನ್ನುವ ಮಹಿಳೆಯನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಿದ್ದಾರೆ. ತೋಡನಹಳ್ಳಿ ರಮೇಶ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ.